ಮೇಡಮ್ ಹೇಳಿ ಮೇಡಮ್ ಏನಾಗಿತ್ತು ಇವತ್ತು ಕಂಪ್ಲೇಂಟ್ ಏನು? ಆ್ಯಕ್ಚುಲಿ ಅವತ್ತು ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶಿ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಕೊಟ್ಟಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮ್ಮ ಕೈ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ಲು. ಒಂದು ಕಂಟಿನ್ಯೂಸ್ಲಿ ಒನ್ ಆ್ಯಂಡ್ ಹಾಫ್ ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಅದು ಫೋಟೋ ಅಲ್ಲೂ ಸಹ ಇದೆ. ಅವಳು ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋಗೋವಾಗ ಅದು ಇತ್ತು, ಹೊರಗಡೆ ಕರ್ಕೊಂಬಂದಾಗ ಅದು ಇರಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ಅದು ಹೆಂಗೆ ಮಿಸ್ ಆಗುತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನೂ ಆನ್ಸರ್ ಇರಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಒಳಗಡೆ ಯಾರು ಇನ್ಚಾರ್ಜ್ ಇದ್ರೋ ಅವ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಹೌದು, ವ್ಯಾಲ್ಯೂ ಎಕ್ಸಾಕ್ಟ್ಲಿ, ಬಿಕಾಸ್ ಅದು ಆಗಾಗಲೇ 1.5 ಇಯರ್ ಆಗಿತ್ತು. ಹಾಗಾಗಿ ವ್ಯಾಲ್ಯೂ ನನಗೆ ಬೇಕಾಗಿರಲಿಲ್ಲ. ಬಟ್ ಅವಳು ತುಂಬ ಇಷ್ಟಪಟ್ಟು ಹಾಕೊತಾ ಇದ್ಲು. ಸೊ ಹಾಗಾಗಿ ಅದು ನನಗೆ ಬೇಕಾಗಿತ್ತು. ಹಾಗಾಗಿ ನಾನು ಅದನ್ನು ಅದಾದಮೇಲೆ ಒಂದು 10 ಡೇಸ್ ಆಮೇಲೆ ನನಗೆ ನೆನಪಾಯಿತು, ಈ ಥರ ಅವಳು ತುಂಬ ಇಷ್ಟಪಟ್ಟು ಹಾಕೊತಾ ಇದ್ಲು. ಅದು ಯಾರ ಹತ್ರನೂ ಇರಲಿಲ್ಲ ಮನೆಯಲ್ಲಿ, ನಾನು ಅದನ್ನು ಮಾತ್ರ ಕೇಳ್ತಾ ಇದ್ದೆ. ಸೊ ನಂದು ಕಿವಿಯಲ್ಲಿ ಇಯರಿಂಗ್ಸ್ ಇರಲಿಲ್ಲ. ನಮ್ಮದು ಶಾಸ್ತ್ರ ಇರುತ್ತೆ. ಸೊ ನಾನು ಅವಳದೇ ಹಾಕೋಬೇಕು ಅಂತ ನಾನು ಆಮೇಲೆ ಕೇಳಿದೆ, ಅವಳದೆಲ್ಲಿ ಇಯರಿಂಗ್ಸು ಅಂತ ಕೇಳಿದಾಗ ಇಲ್ಲ ನಮ್ಗೆ ಯಾರೂ ಕೊಟ್ಟಿಲ್ಲ ಅಂತ. ಆಮೇಲೆ ನನಗೆ ತಿಳಿತು ನಮಗೆ ಅವರು ಕೊಟ್ಟೇ ಇಲ್ಲ ಅಂತ. ಸೊ ಹಾಗಾಗಿ ನಾನು ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಂಟರ್ನಲ್ಲಾಗಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಯಾರು ಏನು ನಮ್ಮ ಹತ್ರ ಇದೆ ನಾವು ಕೊಡ್ತೀವಿ ಅಂತ ಯಾರೂ ತಂದು ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ತನಕ ಬರಬೇಕಾಗಿ ಬಂದಿದೆ ನಮಗೆ. ಸರ್ ಕರ್ಕೊಂಡೋಗಿದ್ರು, ಡೀನ್ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಬಟ್ ಅವ್ರು ಯಾರು ಇಂಟರ್ನಲ್ಲಿ ಯಾರು ತೊಗೊಂಡಿದ್ದಾರೆ ಅನ್ನೋದು ಅವ್ರು ಬಾಯ್ಬಿಟ್ಟು ಏನೂ ಹೇಳ್ತಾ ಇಲ್ಲ. ಸೊ ಇಲ್ಲ, ಅವ್ರು ಮಾತಾಡಿದ್ದಾರೆ, ಬಟ್ ನಮ್ಗೆ ಅಫಿಷಿಯಲಿ ತಂದು ಕೊಟ್ಟಿಲ್ಲ ಅದನ್ನು. ಅವಳಿಗೆ ಅವ್ರ ಮಾಮ ಗಿಫ್ಟ್ ಮಾಡಿದ್ರು ಅದನ್ನು. ಅದು ಒಂದು ಸಂದರ್ಭದಲ್ಲಿ ಅವಳ ಬರ್ಡೇ ಅನಿಸುತ್ತೆ. ಸೊ ಗಿಫ್ಟ್ ಮಾಡಿದ್ರು, ಅದು ತುಂಬ ಪ್ರೀತಿಯಿಂದ ಹಾಕೊತಾ ಇದ್ಲು ಅದನ್ನು. ಅವಳು ಬಿಚ್ಚೇ ಇರಲಿಲ್ಲ ಅವಳು. ಸೊ ಹಾಗಾಗಿ ನನಗೆ ಅವಳು ಮೋಸ್ಟ್ಲಿ ಯಾವುದು ಆರ್ನಮೆಂಟ್ಸ್ ಮೆಟೀರಿಯಲ್ಸ್ ಯಾವುದು ಇಷ್ಟಪಡಲ್ಲ, ಬಟ್ ಅದನ್ನು ತುಂಬ ಇಷ್ಟಪಟ್ಟು ಹಾಕೊತಾ ಇದ್ಲು. ಸೊ ಹಂಗಾಗಿ ನನಗದು ಬೇಕಾಗಿತ್ತು ಅಂತ ನಾನು ಅದನ್ನು ಬಿಡಲೇಬಾರ್ದು ಅಂತ ಗಟ್ಟಿಯಾಗಿ ಮನಸ್ಸು ಮಾಡಿದ್ದೆ. ಸೊ ಹಾಗಾಗಿ ಇಲ್ಲಿ ತನಕ ಬಂದಿದ್ದೀನಿ ಅಷ್ಟೇ. ಇಲ್ಲ, ಯೂಶಲಿ ಫ್ಯಾಷನ್ ಇಯರಿಂಗ್ಸ್ ಹಾಕು ಅಂತ ಹೇಳ್ತೀನಿ, ಅವಳಿಗೂ ಇಷ್ಟ. ಬಟ್ ಅದ್ರ ಹಿಂದೆ ದಿನ ನಾವು ಲೈವ್ ಸ್ಕ್ರೀನಿಂಗ್ ಹೋದಾಗಲೂ ಹಾಕ್ಕೊಂಡಿಲ್ಲ, ನಾವು ಸಮ್ಮರ್ ಹಾಲಿಡೇಸಲ್ಲಿ ರೆಸಾರ್ಟ್ಗೆ ಹೋದಾಗಲೂ ಅವಳು ಹಾಕ್ಕೊಂಡಿರಲಿಲ್ಲ. ಅಶ್ವಿನಿ.